ಎಲ್ಲರಿಗೂ ನಮಸ್ಕಾರ. ಇಲ್ಲಿ ಬಂದಿರುವಂಥ ಎಲ್ಲ ಮಾಧ್ಯಮದವರಿಗೆ ನನ್ನ ಮೊದಲನೇ ನಮಸ್ಕಾರ. ಈ ಚಿತ್ರದಲ್ಲಿ ನೀಲಾ ಅನ್ನೋ ಕ್ಯಾರೆಕ್ಟರ್ನ ಮಾಡಿದ್ದೀನಿ. ಒಂದು 1980s ಬರುವಂಥ ಒಂದು ಮುಗ್ಧೆ ಪಾತ್ರ, ಗಂಡಸರನ್ನ ಕಣ್ಣೆತ್ತಿ ಕೂಡ ನೋಡ್ತಂಥ ಒಂದು ಪಾತ್ರ. ಆ್ಯಂಡ್ ಈ ಸಬ್ಜೆಕ್ಟ್ ನಾನು ಒಪ್ಕೊಳ್ಳೋ ಒಂದೇ ಒಂದು ರೀಸನ್ ಏನಂತ ಹೇಳಿದ್ರೆ, ನಮ್ಮ ಡೈರೆಕ್ಟ್ರು ತುಂಬ ಚೆನ್ನಾಗಿ ಈ ಸಬ್ಜೆಕ್ಟ್ನ ಬರೆದಿದ್ರು. ಆ್ಯಂಡ್ ಪ್ಲಸ್ ಅದರಲ್ಲಿ ನೀಲಾ ಅನ್ನೋ ಕ್ಯಾರೆಕ್ಟ್ರಿಗೆ ಅದರದೇ ಆದ ವಿಶೇಷತೆ ಇದೆ. ಈಗ ನೀವು ಸಾಂಗಲ್ಲಿ ನೋಡಿದ್ದೀರಿ ಎಷ್ಟು ಚೆನ್ನಾಗಿ ನನ್ನನ್ನು ತೋರಿಸಿದ್ದಾರೆ. ಈಗ ಹೇಳಿದ್ರು ಸರ್, ಭೀಷ್ಮ ಸರ್, ಇರೋ ಬರೋರೆಲ್ಲ ಕಪ್ಪಗೆ ಅಂತೇಳಿ. ಆ್ಯಕ್ಚುಲಿ ನಾನು ಕೂಡ ಕಪ್ಪಗೆ ಕಾಣಿಸ್ತೀನಿ ಈ ಚಿತ್ರದಲ್ಲಿ. ಈ ಚಿತ್ರಕ್ಕೆ ನಾನು ಸೆಲೆಕ್ಟ್ ಆಗಿದೆ ಏಕೆ ಅಂತ ಹೇಳಿದರೆ, ಆಡಿಷನ್ ಪ್ರಕಾರ ಸೆಲೆಕ್ಟ್ ಆಗಿದ್ದು ಈ ಚಿತ್ರಕ್ಕೆ. ಆದರೆ ಆಡಿಷನಲ್ಲಿ ತುಂಬ ವಿಶೇಷ ಇದೆ. ಯಾಕೆಂತ ಹೇಳಿದ್ರೆ, ನನಗೆ 3 ಪೇಜ್ ಡೈಲಾಗ್ ಕೊಟ್ಟಿದ್ರು, ನಾಟ್ ಇವನ್ 1 or 2, 3 pages ಡೈಲಾಗು ನಮ್ಮ ಡೈರೆಕ್ಟ್ರು ಕೊಟ್ಟಿದ್ರು. ಅದು ಸಿಂಗಲ್ ಟೇಕಲ್ಲಿ ನಾನು ಮಾಡಬೇಕಿತ್ತು. ಯಾಕಂತ ಹೇಳಿದ್ರೆ, ಇಟ್ಸ್ ಅ ವೆರಿ ಲಿಮಿಟೆಡ್ ಬಜೆಟಲ್ಲಿ ಮಾಡಿರುವಂಥ ಚಿತ್ರ. ಆ್ಯಂಡ್ ಅಲ್ಲಿ ಅದರದೇ ಆದ ಏನಂತಾರೆ ಫೇಸಸ್ಗಳಿರುತ್ತೆ. ನಾನು ಮಾಡಿದ್ದೆ ಆ್ಯಕ್ಚುಲಿ, ಐ ಡನ್ ಸಿಂಗಲ್ ಟೇಕಲ್ಲಿ. ಬಟ್ ಆದರೂ ಕೂಡ ನನ್ನ ಶಾರ್ಟ್ ಲಿಸ್ಟ್ ಮಾಡಿದರು. ಸೊ ಓನ್ಲಿ ಒನ್ ರೀಸನ್, ನಾನು ಸ್ವಲ್ಪ ಬೆಳ್ಳಗಿದ್ದೀನಿ ನೋಡೋದಕ್ಕೆ ಅಂತೇಳಿ. ಈ ಚಿತ್ರಕ್ಕೆ ನಾನು ಸೂಟ್ ಆಗ್ತೀನೋ ಇಲ್ವೋ ಅನ್ನೋದು ಲಾಸ್ಟಿಗೆ ಫೈನಲ್ ಟೇಕ್ ತೊಗೊಂಡಿರೋದು ನಮ್ಮ ಡೈರೆಕ್ಟರ್ ಸರು. ಅವ್ರಿಗೆ ಥ್ಯಾಂಕ್ ಯು ಹೇಳ್ತೀನಿ. ಇಲ್ಲ, ಈ ಹುಡುಗಿಗೆ ಸ್ವಲ್ಪ ಮೇಕಪ್ ಮಾಡಿಸ್ಬಿಟ್ಟು ಒಂಚೂರು ಆ ಪಾತ್ರಕ್ಕೆ, 1980s ಪಾತ್ರಕ್ಕೆ, ಆ ನೀಲಾ ಅನ್ನೋ ಕ್ಯಾರೆಕ್ಟರ್ಗೆ ಹೋಗ್ಸೋಣ, ಈ ಹುಡುಗಿ ಕೈಯಿಂದ ಮಾಡೋಕ್ಕಾಗುತ್ತೆ ಅಂತೇಳಿ ನನಗೆ ಬೆಂಬಲ ಕೊಟ್ಟಿದ್ದು ನಮ್ಮ ಡೈರೆಕ್ಟರ್ ಸರು. ಇವರೆಲ್ಲ ಟೀಮ್ ಕೂಡ ನನಗೆ ಹೊಸಬ್ರು. ಆ್ಯಂಡ್ ನಾನು ಇಲ್ಲಿ ತನಕ 2 ಚಿತ್ರಗಳನ್ನ ಮಾಡಿದ್ದೀನಿ. ಮೊದಲೆಲ್ಲ ಆಡಿಷನಿಗೆ ಹೋಗ್ಬೇಕಾರೆ ನಿಮ್ಮ ಮೂವಿ ರಿಲೀಸ್ ಆಗಲಿ ಅಂತ ಹೇಳ್ತಾ ಇದ್ರು. ಬಟ್ ನನ್ನ ಲಕ್ಕಿಲಿ ಈ ವರ್ಷದಲ್ಲಿ ನಂದು ಇದು 3ನೇ ಚಿತ್ರ ರಿಲೀಸ್ ಆಗ್ತಿರೋದು. ಆ್ಯಂಡ್ ಅದರಲ್ಲಿ ನೀನೇ ತಂದ ಅಂತ ಒಂದು ಸಾಂಗ್ ನೋಡಿದ್ರಿ ನೀವೆಲ್ಲ, ತುಂಬ ಅದ್ಭುತವಾಗಿ ತೋರಿಸಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಸರ್. ಒಂದೊಳ್ಳೆ ಸಾಂಗನ್ನು ಕೊಟ್ರಿ. ಯಾಕಂದರೆ ಈ ಸಾಂಗ್ ರಿಲೀಸ್ ಆದಾಗ ತುಂಬ ಜನ ದೊಡ್ಡ ದೊಡ್ಡ ಡೈರೆಕ್ಟ್ರು ನನಗೆ ಮೆಸೇಜ್ ಮಾಡಿ, ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ, ನೀವು ನೋಡುವಾಗ ಈ ಥರ ಇದ್ದೀರಾ, ನೀವು ಒಂದು ಮಾಡಿರೋ ಪಾತ್ರ ಡಿಫ್ರೆಂಟ್ ಆಗಿದೆ ಅಂತ ಹೇಳಿದ್ರು. ಅದು ನನಗೆ ಥ್ಯಾಂಕ್ ಯು ಸೋ ಮಚ್ ಸರ್. ತುಂಬ ಒಳ್ಳೆ ಸಾಂಗನ್ನು ಕೊಟ್ಟಿದ್ದೀರಾ. ಥ್ಯಾಂಕ್ ಯು ನಿಮಗೂ ಕೂಡ ಸರ್. ಆ್ಯಂಡ್ ಈ ಚಿತ್ರಕ್ಕೆ ಬೆಂಬಲವಾಗಿ ನಿಂತಿದ್ದು ನಮ್ಮ ರಾಮಕೃಷ್ಣ ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಅದ್ರ ಜೊತೆಗೆ ನಮ್ಮ ಆ್ಯಕ್ಟರ್ ಬಗ್ಗೆ ಹೇಳಲೇಬೇಕು, ಶಶಿ ಸರು. ಈ ಚಿತ್ರದಲ್ಲಿ ತುಂಬ ಸಪೋರ್ಟಿವ್ ಆಗಿ, ತುಂಬ ಅಂದರೆ ಅವರಿಗೆ ಫಸ್ಟ್ ಮೊದಲನೇ ಚಿತ್ರ ನನಗೆ ಲೈಕ್ ಅಂದರೆ ಅವರು ಹೇಗೆ ಅಂತ ಹೇಳಿದ್ರೆ, ಆ ಕ್ಯಾರೆಕ್ಟ್ರಿಗೆ ತುಂಬ ಚೆನ್ನಾಗಿ ಹೋಗುತ್ತಾರೆ. ಫಸ್ಟಿಗೆಲ್ಲ ನೋಡ್ಬೇಕಾದ್ರೆ ಫಸ್ಟ್ ನಂದು ಮತ್ತು ಸರ್ ಇಂಟರಾಕ್ಷನ್ ಆಗ್ಬೇಕಾದ್ರೆ ನಾನು ಸ್ವಲ್ಪ ಭಯ ಪಡ್ಕೊಂಡಿದ್ದೆ, ಹೇಗೆ ಸರ್ ಏನು ಅಂತೇಳಿ. ಬಟ್ ಶಶಿ ಸರ್ ಥ್ಯಾಂಕ್ ಯು ಸೋ ಮಚ್ ಸರ್, ತುಂಬ ಸಪೋರ್ಟ್ ಮಾಡಿದ್ದೀರಾ ನನ್ನ ಶೂಟಿಂಗ್ ಸೆಟ್ಟಲ್ಲಿ. ಆ್ಯಂಡ್ ಐ ನೀಡ್ ಟು ಟೇಕ್ 2 ಅದರ್ ನೇಮ್ಸ್ ನನ್ನ ಶೂಟಿಂಗ್ ಸೆಟ್ಟಲ್ಲಿ. ಯಾಕಂತ ಹೇಳಿದ್ರೆ 4 ಗಂಟೆಗೆ ನಮ್ಮ ಶೂಟ್ ಸ್ಟಾರ್ಟ್ ಆಗಿ 4 ಗಂಟೆಗೆ ನಾನು ಯೂಶ್ವಲಿ ಎದ್ದೇಳ್ತಾ ಇದ್ದೆ ನನ್ನ ಶೂಟಿಂಗ್ ಸೆಟ್ಟಲ್ಲಿ. ತುಂಬ ವೆರಿ ರಿಸ್ಟ್ರಿಕ್ಟೆಡ್ ಟೈಮಲ್ಲಿ ಮಾಡಿರೋಂಥ ಸಬ್ಜೆಕ್ಟು. ಆ್ಯಂಡ್ ಅದು 2 ಗಂಟೆ 3 ಗಂಟೆ ನೈಟ್ ತನಕ ಎಲ್ಲ ಹೋಗಿದೆ ಶೂಟಿಂಗು. ಸೊ ಆ ಟೈಮಲ್ಲಿ ನನಗೆ ತುಂಬ ಸಪೋರ್ಟಿವ್ ಆಗಿ ಕೃಷ್ಣ, ಶಿವ ಅವರು ಆ್ಯಂಡ್ ಪ್ಲಸ್ ನನ್ನೊಬ್ಬರು ಅಸಿಸ್ಟೆಂಟು ತುಂಬ ಸಪೋರ್ಟ್ ಮಾಡಿದ್ದಾರೆ. ಆ್ಯಂಡ್ ಈ ಚಿತ್ರದಲ್ಲಿ ಪೂರ್ತಿ ನಾವು ಸ್ಲಿಪ್ಪರ್ ಹಾಕಿಲ್ಲ, ಚಪ್ಪಲಿ ಹಾಕ್ತೆ ಅಂತ ಮಾಡಿಸಿರೋಂಥ ಚಿತ್ರ ಇದು. ಅಷ್ಟೇ ಶ್ರದ್ಧೆಯಿಂದ ಅಷ್ಟೇ ನೀಟಾಗಿ ಮಾಡಿದ್ದೀವಿ. ಏನಂತ ಹೇಳಿದ್ರೆ, ಅದೇ ಈ ಪಾತ್ರದ ಬಗ್ಗೆ ಇದು ತುಂಬ ಯಾಕೆ ಇಂಪಾರ್ಟೆಂಟ್ ಅಂತ ಹೇಳಿದ್ರೆ, ಇಷ್ಟೊಂದು ಏನಂತಾರೆ, ಇಷ್ಟೊಂದು ಈ ಥರ ಕ್ಯಾರೆಕ್ಟರ್ ನನಗೆ ಯಾವುದೂ ಸಿಗಲಿಲ್ಲ ಇಲ್ಲಿ ತನಕ. ನಂದು ಆಲ್ಮೋಸ್ಟ್ ಆಲ್ರೆಡಿ ಒಂದು 6 ಸಬ್ಜೆಕ್ಟ್ಗಳು ಕಂಪ್ಲೀಟ್ ಮಾಡಿದ್ದೀನಿ. ಆದರೆ ಈ ನೀಲಾ ಅನ್ನೋ ಕ್ಯಾರೆಕ್ಟರ್ ಇದೆಯಲ್ಲ, ಆ ಥರ ಕ್ಯಾರೆಕ್ಟರ್ ನನಗೆ ಸಿಗಲಿಲ್ಲ. ಆ್ಯಂಡ್ ಪರ್ಫಾರ್ಮೆನ್ಸ್ನ ತುಂಬ ಚೆನ್ನಾಗಿ ತೆಗೆಸಿದ್ದಾರೆ ನಮ್ಮ ಡೈರೆಕ್ಟ್ರು. ಆ್ಯಂಡ್ ಆ ನೀಲಾ ಅನ್ನೋದು ಈಗ ಮೇ ಬಿ ಟ್ರೈಲರಲ್ಲಿ ಇರಲಿಲ್ಲ, ಬಟ್ ಚಿತ್ರದಲ್ಲಿ ನಿಮಗೆ ಅದೊಂದು ಇಂಪ್ಯಾಕ್ಟ್ ಆಗುತ್ತೆ. ಆ ಚಿತ್ರ ನೀವು ಒಂದ್ಸಲ ಮೂವಿಯಿಂದ ನೋಡಿದ ಮೇಲೆ ಓಕೆ ನೀಲಾ ಅನ್ನೋ ಒಂದು ಕ್ಯಾರೆಕ್ಟರ್ ಇದೆ ಅನ್ನೋದನ್ನ ತೋರಿಸುತ್ತೆ. ನಿಮಗೆ ಮೂವಿ ನೋಡಿ ಬಂದಮೇಲೂ ಕೂಡ ಆ ಚಿತ್ರ ನಿಮಗೆ ಏನಂತಾರೆ ತುಂಬ ಇಂಪ್ಯಾಕ್ಟ್ ಮಾಡುತ್ತೆ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ನೀವುಗಳೇ ಸಪೋರ್ಟ್ ಮಾಡಬೇಕು. ಇಲ್ಲಿ ತನಕ ತುಂಬ ಸಪೋರ್ಟ್ ಮಾಡಿದ್ದೀರಾ ನನ್ನ ಚಿತ್ರಗಳಿಗೆ. ನಿಮ್ಮ ಹತ್ರ ಇನ್ನೊಂದು ರಿಕ್ವೆಸ್ಟು, ಪ್ಲೀಸ್ ಎಲ್ಲರೂ ಕೂಡ ದಯಮಾಡಿ ನಮ್ಮ ಈ ಧರ್ಮಂ ಚಿತ್ರಕ್ಕೆ ಸಪೋರ್ಟ್ ಕೊಡಿ. ಒಂದು ಒಳ್ಳೆ ಚಿತ್ರದಿಂದ ನಾವು ಬಂದಿದ್ದೀವಿ, ಅದನ್ನ ಎಲ್ಲರೂ ಕೂಡ ಥಿಯೇಟ್ರಲ್ಲಿ ನೋಡಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ. ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್, ಇದು ಸಿರಿಧಾನ್ಯಗಳ ಸಂಪತ್ತು.